ನಾನು ನಿಮ್ಮ ಜೆನಿಫರ್ ಜೂಡ್ ಮಾರ್ವಲ್. ಸೊ ನಮ್ಮ ಯೂಟ್ಯೂಬ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ನಮ್ಮ ಟೀಮ್ ಮೆಂಬರ್ಸ್ ಆ್ಯಕ್ಚುಲಿ ನಾವು ಓನ್ಲಿ ಸಂಡೇಸ್ ಮಾತ್ರ ಮಾಡೋದು. ನಾವು ಆಲ್ಮೋಸ್ಟ್ ಬ್ಯುಸಿ ಇರೋ ವರ್ಕ್ ಟೈಮಿಂಗ್ಸಲ್ಲೂ ನಾವು ಸಂಡೇಸ್ ಬಂದು ವರ್ಕ್ ಮಾಡ್ತಾಯಿದ್ವಿ. ಬಟ್ ದೆನ್ ಟು ಎಂಜಾಯ್ಮೆಂಟ್ ಇತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಯೂಟ್ಯೂಬಲ್ಲಿ ಇಷ್ಟು ಆಲ್ಮೋಸ್ಟ್ 3-4 ಮಂತ್ಸ್ ಆಗಿರುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನೇ ನಾವು ಆಲ್ಮೋಸ್ಟ್ ಒಂದು 7 to 8 ವೀಡಿಯೋಸ್ ಮಾಡಿಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿರೋದಂದರೆ ನಮ್ಮ ದಸರಾ ವೀಡಿಯೋಸ್ ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ 10 ಪಾರ್ಟ್ಸು ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ರಘುವೀರ್ ಸರ್, ತುಂಬ ಎಫರ್ಟ್ ಕೊಟ್ಟಿದ್ದಾರೆ. ನನಗೆ ಹೇಳಬೇಕಂದ್ರೆ ನನಗೆ ಕನ್ನಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಅಷ್ಟು ಪೇಷನ್ಸಿಂದ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಅಷ್ಟೊಂದು ಇರಿಟೇಟು ಮಾಡಿಬಿಟ್ಟಿದ್ದೀನಿ ನಾನು, ತುಂಬ ಇರಿಟೇಟ್ ಮಾಡಿಬಿಟ್ಟಿದ್ದೀನಿ ಯೂಟ್ಯೂಬ್ ಮಾಡೋ ಟೈಮಲ್ಲಿ. ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರಘುವೀರ್ ಸರ್. ಅವರೊಬ್ಬರು. ಮತ್ತು ನನ್ನ ಫೇವ್ರೆಟ್ ವೀಡಿಯೋಸ್ ಅಂತಂದರೆ ಮೇಕಿಂಗ್ ವೀಡಿಯೋಸ್. ಸಿಕ್ಕಾಬಟ್ಟೆ ಫನ್ನಿಯಾಗಿ ಮಾಡಿದ್ವಿ ಅವತ್ತು, ನಾನು, ಗೋಕುಲ್ ಸರ್ ಮತ್ತು ರಘುವೀರ್ ಸರ್. ಅವರು ನನಗೆ ಯಾವ ಥರ ಹೇಳ್ಕೊಟ್ಟಿದ್ರು ಅಂತ ಅದರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗ್ ವೀಡಿಯೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ವಿತ್ ದೆಮ್. ಆ್ಯಂಡ್ ಇನ್ನು ಇದು ಮುಂದೆ ಚೆನ್ನಾಗಿ ಹೋಗಲಿ ಅಂತ ಪ್ರೇ ಮಾಡ್ತೀನಿ. ಗಾಡ್ ಬ್ಲೆಸ್ ಅವರ್ ಟೀಮ್. ನಾನು ನಿಮ್ಮ ಜೆನಿಫರ್ ಜೂಡ್ ಮಾರ್ವೆಲ್. ನಾನು ನಿಮ್ಮ ಜೆನಿಫರ್ ಜೂಡ್ ಮಾರ್ವೆಲ್. ಓಕೆನಾ? ನಾನು ನಿಮ್ಮ ಜೆನಿಫರ್ ಜೂಡ್ ಮಾರ್ವೆಲ್. ನಾನು ನಿಮ್ಮ ಜೆನಿಫರ್ ಜೂಡ್ ಮಾರ್ವೆಲ್. ಮಲಯಾಳಿ ಕನ್ನಡ ತಪ್ಪು. ಮಲಯಾಳಿ ಸಣ್ಣ ಇದ್ರು ಅದು ಬಿಟ್ಟೆ ಸುರಿದ್ರೆ ದೊಡ್ಡ ನದಿಗಳೇ ಸುತ್ತಿ ಹರಿಯುತ್ತವೆ. ಹಾಗೆ ನಾವು ನಿರಂತರ ಸಾಲ್ಟ್ ಆಫ್ ಮಾಡಕ್ಕೆ ಅದೇ ಸ್ಕಂದ ಮೈಸೂರು ಸ್ನೇಹಿ. ಎಲ್ಲ ಪಾಠಗಳು ತುಂಬ ಚೆನ್ನಾಗಿ ಬಂದವು. ಅದರಲ್ಲಿ ನೀವು ಒಂದು ಮಾಡಿ ಅಂತ ಹೇಳಿದ್ರು. ಆವಾಗ ನಾನು ತುಂಬಾ ನರ್ವಸ್ ಆಗಿದ್ದೆ. ಇಲ್ಲ, ನಾನು ಸ್ಕ್ರಿಪ್ಟ್ ಕಳಿಸ್ಕೊಡ್ತೀನಿ, ನೀವು ಅದನ್ನು ನೋಡಿ ಮಾಡಿ ಅಂತ ಎನ್ಕರೇಜ್ ಮಾಡಿದ್ರು. ಆಮೇಲೆ ಎಲ್ಲಿ ಮಾಡಬೇಕು ಅಂತ ಅನಿಸ್ದಾಗ ನಮ್ಮ ಮನೆ ಹತ್ತಿರ ಇರೋ ವಿದ್ಯಾನಪುರಮಲ್ಲಿರೋ ಚಾಮುಂಡಿ ವನಮಲ್ಲಿ ಮಾಡಬೇಕು ಅಂತಂದರು. ಚಾಮುಂಡಿ ವನಮಲ್ಲಿ ಮಾಡಿದ್ವಿ, ತುಂಬ ಚೆನ್ನಾಗೂ ಬಂತು. ಅಲ್ಲಿ ತಡವರಿಸ್ತಾ ಇದ್ದಾಗೆಲ್ಲನೂ ಅದನ್ನೆಲ್ಲ ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅದ್ರ ಬಗ್ಗೆ ಎಲ್ಲ. ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಆ್ಯಂಕರಿಂಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ದಸರಾ ಪಾರ್ಟ್ 2ನಲ್ಲಿ. ಅಂದರೆ ನಾನೇ ರೂಪಶ್ರೀ, ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಇದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಪ್ಪ ಅಂದರೆ, ಫಸ್ಟ್ ಟೈಮ್ ಪಬ್ಲಿಕ್ಕಲ್ಲಿ ಮೈಕ್ ಹಿಡಿದು ಆ್ಯಂಕರಿಂಗ್ ಮಾಡಬೇಕಾದ್ರೆ ತುಂಬ ನರ್ವಸ್ ಆಗಿದೆ, ಎಕ್ಸೈಟ್ ಆಗಿದೆ. ತುಂಬ ನಾವು ಜಾಬ್ ಮಾಡಿಕೊಂಡು ಸಂಡೇಸ್ ಮಾತ್ರ ಫ್ರೀ ಇದ್ದಾಗ ನಾವು ಮಾಡ್ತಾಯಿದ್ದದ್ದು. ಸೊ ತುಂಬ ಇಷ್ಟ ಆಯಿತು. ಆ್ಯಂಕರಿಂಗ್ ಅಂತ ನಾನೇನು ಟ್ರೈನಿಂಗ್ ಮಾಡ್ಕೊಂಡಿಲ್ಲ, ಅಥವಾ ಮಾತಾಡೋಕ್ಕೆ ನಂಗೆ ಅಷ್ಟೊಂದೇನು ಚೆನ್ನಾಗಿ ಬರಲ್ಲ. ಆ್ಯಂಕರಿಂಗ್ ಮಾಡಿದ್ಮೇಲೆ ನನಗೆ ಟಿ ವಿ ಚಾನಲಿಂದ ಒಂದು ಆಫರ್ ಬಂತು, ಅಂದರೆ ಮೈಸೂರು ಲೋಕಲ್ ಚಾನಲಿಂದ. ನಂಗೆ ತುಂಬ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀನಾ, ಇದರಿಂದ ನನಗೆ ಆಫರ್ ಬಂತಾ ಅಂತ. ಬಟ್
ತುಂಬ ಹ್ಯಾಪಿ ಅಂದರೆ ಹ್ಯಾಪಿ ಆಯಿತು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದೆಲ್ಲ ನಾವು ಕೆಲಸ ಮಾಡಿಕೊಂಡು ರಜಾ ದಿನಗಳಲ್ಲಿ ಮಾಡಿರೋದು. ಬಟ್ ಒಂದೇ ಒಂದು ಆಫರ್ ಕೊಟ್ಟಿರೋದ್ರಿಂದ ನನಗೆ ಇಷ್ಟೊಂದು ಆಫರ್ ಬಂತಲ್ಲ, ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲ ಕಡೆ ಕರೆದಿದ್ರು ನನಗೆ ಆ್ಯಂಕರಿಂಗ್ ಮಾಡಿಕೊಡಿ ಅಂತೇಳಿ. ಮತ್ತು ಇದು ಖುಷಿ ಆಯಿತು ನನಗೆ. ನಾನು ಈ ಥರ ಆ್ಯಂಕರಿಂಗ್ ಮಾಡ್ತೀನಿ, ಮಾತಾಡ್ತೀನಿ, ಸ್ಕ್ರಿಪ್ಟ್ ಬರ್ಕೊಟ್ಟಿದ್ರು. ನಾನು ಅದನ್ನು ಫುಲ್ಫಿಲ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇಷ್ಟ ಆಯಿತು. ತುಂಬ ಎಕ್ಸೈಟಾಗಿ ಮಾಡಿದ್ದೀನಿ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ನಾನು ಕರೆಕ್ಷನ್ ಮಾಡ್ಕೋತೀನಿ. ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದೆ ಅನಿಸುತ್ತೆ, ಆದರೂ ಒಪ್ಕೊಂಡಿದ್ದೀರಾ. 1K ವ್ಯೂಸ್ ಬಂದಿದೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಬೇಕಪ್ಪ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ ವತಿಯಿಂದಾಗಿ ಮೊದಲನೇ ಬಾರಿಗೆ ಒಂದು ವೋಟಿಂಗ್ ಅವೇರ್ನೆಸ್ ಬಗ್ಗೆ ಒಂದೇ ಶಾರ್ಟಲ್ಲೇ ಒಂದು ವಿಡಿಯೋ ಮಾಡಿದ್ವಿ. ತುಂಬ ಮೆಚ್ಚುಗೆನೂ ತಗೊಂತು ಆ ವಿಡಿಯೋ. ಅದಾದಮೇಲೆ ನಮ್ಮ ಮೈಸೂರು ದಸರಾ ಅಂಬಾರಿ ಆನೆಗಳ ತಾಲೀಮ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಅರಮನೆಯಿಂದ ನಮ್ಮ KR ಹಾಸ್ಪಿಟಲ್ ತನಕ ಏನು ನಡೆಯುತ್ತೋ ಆ ಒಂದು ತಾಲೀಮನ್ನು ಶೂಟ್ ಮಾಡಿದ್ವಿ. ಮೊದಲನೇ ಬಾರಿ ಹೋದಾಗ ನಮಗೆ ಆನೆಗಳು ಅರಮನೆಯಿಂದ ಈಚೆಗೆ ಬಂದ್ಬಿಟ್ಟಿದ್ವು, ನಮ್ಮ ಗಜಪಡೆಗಳು. ಆ ಕಾರಣದಿಂದಾಗಿ ನಾವು 2 ದಿನ ಈ ಒಂದು ವಿಡಿಯೋನ ಕ್ಯಾಚ್ ಮಾಡೋಕ್ಕೆ ನಾವು 2 ದಿನ ತೊಗೊಂಡು ಈ ಒಂದು ವಿಡಿಯೋ ಮಾಡಿದ್ವಿ. ಮತ್ತು ನಮ್ಮ ರಘುವೀರ್ ಸರ್ ಕೂಡ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರ್ಕೊಟ್ರು. ಗಜಗಾಂಭೀರ್ಯತೆ, ಅದ್ರ ನಡೆನ ಗಜಗಾಂಭೀರ್ಯತೆ, ಮತ್ತು ಮೈಸೂರನ್ನ ಗಜಗಾಂಭೀರ್ಯತೆ ನಗರ ಅಂತ ಹೇಳಿದ್ದು. ಮತ್ತು ಸ್ಟಾರ್ಟಿಂಗ್ ನಮಗೆ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಮೊದಲನೇ ಬಾರಿಗೆ ಒಂದು ಆ್ಯಂಕರಿಂಗ್ ಟೈಪಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಜೊತೆ ಕೈ ಜೋಡಿಸಿ ಮಾಡಿದ್ದು. ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಅವರು ಬಂದು ನೋಡಿ, ನಾವು ತುಂಬ ಚೆನ್ನಾಗಿದೆ, ನಾವು ಇದನ್ನು ತೆಗೆದು ವಿಡಿಯೋ ಮಾಡೋಣ ಅಂತ ಇದ್ದೀನಿ, ನೀವು ತುಂಬ ಇದನ್ನು ಕೊಡಬೇಕು, ಸಪೋರ್ಟ್ ಕೊಡಬೇಕು ಅಂತ ಹೇಳಿದ್ರು. ನಾವು ಅವ್ರನ್ನ ಬಂದು ನಮಗೆ ತುಂಬ ಇಷ್ಟಪಟ್ಟು ವಿಡಿಯೋ ತೆಗೆದು ಎಲ್ಲ ಚೆನ್ನಾಗಿ ಮಾಡಿದ್ರು. ಅದು ನಮ್ಗೆ ತುಂಬ ಇಷ್ಟ ಆಯಿತು. ನೆರೆಹೊರೆಯವರು, ಅಕ್ಕಪಕ್ಕದವರು ಮತ್ತು ಫ್ರೆಂಡ್ಸ್ಗಳು, ನಮ್ಮ ರಿಲೇಷನ್ಸ್ ಎಲ್ಲ ತುಂಬ ಇಷ್ಟಪಟ್ಟರು. ಮಹಾಲಕ್ಷ್ಮಿ ನಮೋಸ್ತುತೆ, ನಮಸ್ತೆ ಗರುಡಾರೂಢೆ, ಕೋಲಾಸುರ ಭಯಂಕರ. ಅವರು ದಸರಾದಲ್ಲಿ 10 ಪಾರ್ಟನ್ನು ಮಾಡಿದರು. ಅದರಲ್ಲಿ ಗಜಪಡೆ ಇದು ತುಂಬ ಚೆನ್ನಾಗಿ ಬಂದಿತ್ತು. ಅದರಿಂದ ಅವರು ಮುಂದೆ ಇದೇ ರೀತಿ ಚೆನ್ನಾಗಿ ಅವರು ನವರಾತ್ರಿ ಗಜಪಡೆದು ತುಂಬ ಚೆನ್ನಾಗಿ ಮೂಡಿ ಬಂತು. ಇದೇ ರೀತಿ ಅವ್ರದ್ದು ಎಲ್ಲ ಚೆನ್ನಾಗಿ ಮುಂದೆ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ರಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಮೈಸೂರು ಅಂಬಾರಿ ಬಸ್ ಬಗ್ಗೆ ಮಾತನಾಡಿದ್ದೆ. ಇವಾಗ ಅದರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ರಘುವೀರ್ ಸರ್ ಅವರು ನಮಗೆ ಅಂಬಾರಿ ಬಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಮತ್ತು ನಮಗೆ ಅದರ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇವತ್ತು ನಾನು ರಘುವೀರ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸ್ಕಂದ ಮೈಸೂರು ಯೂಟ್ಯೂಬ್ ಚಾನಲ್ನಲ್ಲಿ 10 ಪಾರ್ಟ್ಗಳನ್ನು ನೋಡಿದ್ದೀನಿ. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪಾರ್ಟ್ 6. ಅದರಲ್ಲಿ ಮೈಸೂರಿನ ಸುತ್ತಮುತ್ತಲಿನ ಐತಿಹಾಸಿಕ ಸ್ಥಳಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಅದನ್ನು ನೋಡಿ ಹಂಗೆ. ಮತ್ತು ಎಲ್ಲ ಪಾರ್ಟ್ಗಳು ತುಂಬ ಚೆನ್ನಾಗಿ ಬಂದವು. ಅದರಲ್ಲಿ ನಂಗೆ ವಿಶೇಷವಾಗಿ ಗಜಪಡೆದು ಒಂದು ಇಷ್ಟ ಆಯಿತು. ಮತ್ತು ನಂಜನಗೂಡಿನಲ್ಲಿ ಮಾಡಿದ್ದು ಪಾರ್ಟು ಕೂಡ ಇಷ್ಟ ಆಯಿತು. ಆಮೇಲೆ 9ನೇ ಪಾರ್ಟಲ್ಲಿ ನಮ್ಮ ಮನೆಯಲ್ಲಿ ಕೂರಿಸಿದ್ದು ದಸರಾ ಗೊಂಬೆ ಇದನ್ನು ತೆಗೆದಿದ್ರು. ಅದೆಲ್ಲರೂ ನಮ್ಮ ಮನೆಯವರ ರಿಲೇಷನ್ಸು, ಅಬ್ರಾಡಲ್ಲಿರೋರು ಎಲ್ಲರೂ ಬಂದು ನೋಡಿ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪಾರ್ಟ್ಗಳೂ, ನಿಮ್ಮ ಮನೆದು ಗೊಂಬೆಗಳನ್ನು ನಾವು ಇದ್ರ ಮೂಲಕ ನೋಡೋ ಹಂಗಾಯಿತು ಅಂತಂದರು. ತುಂಬ ಖುಷಿ ಕೊಡ್ತೀವಿ ಎಲ್ಲ ವಿಷಯಗಳು. ಹೀಗೆ ಎಲ್ಲನೂ ಮುಂದುವರೆದು ಇನ್ನೂ ಚೆನ್ನಾಗಿ ಎಲ್ಲರೂ ನೋಡೋ ಹಾಗಾಗಲಿ, ಎಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಚಾನಲಲ್ಲಿ ಬರಲಿ ಅಂತ ಹಾರೈಸ್ತೀನಿ ಇದ್ರ ಮೂಲಕ. ಥ್ಯಾಂಕ್ ಯು. ನಾನು ಸ್ಕಂದ ಅವರು ಆಗುಂಬೆ ಟ್ರಿಪ್ ಹೋಗಿದ್ವಿ.
ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಜೆನಿಫರು ಅವರು ಸುಮಾರು 8 ವೀಡಿಯೋಸ್ ಎಲ್ಲ ಮಾಡಿದ್ದಾರೆ. ದಸರಾ ವ್ಲಾಗ್ಸ್ ಎಲ್ಲ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇಷ್ಟ ಆಗಿರೋ ಪಾರ್ಟ್ ಅಂದರೆ ಜಂಬೂ ಸವಾರಿ, ಆಮೇಲೆ ಇದು ಬಸ್ಸುದು ಮಾಡಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ನಮ್ಮ ಆನೆಗಳ ತಾಲೀಮ್ ಏನಿದೆ ಫುಲ್ ಆ್ಯಂಕರಿಂಗ್ ಮಾಡಿದ್ದು ನಾನೇ. ನಾವು ಮತ್ತು ರಘುವೀರ್ ಸರ್ ಇಬ್ಬರೂ ಆನೆಗಳ ಹತ್ತಿರದಲ್ಲೇ ನಾವು ವೀಡಿಯೋಗಳನ್ನ ಮಾಡ್ತಿದ್ವಿ. ಆ್ಯಂಕರಿಂಗ್ ಮಾತಾಡ್ಬೇಕಾದ್ರೆ ಆನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲೇ ಹಿಂದೆನೇ ನಾವು ವೀಡಿಯೋ ಮಾಡಿದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಖುಷಿ ಆಯಿತು. ಆದರೆ ತುಂಬ ಬೇಸರದ ಸಂಗತಿ ಏನಂತಂದರೆ ನಮ್ಮ ಅಂಬಾರಿ ಹೊರ್ತಿತ್ತಂಥ ಅರ್ಜುನ, ನಮ್ಮ ಆನೆ ಕನ್ನಡದ ಆನೆ ಅಂತಲೇ ಫೇಮಸ್ ಆಗಿತ್ತು. ಅದನ್ನು ಕಳ್ಕೊಂಡಿದ್ದು ತುಂಬ ಬೇಜಾರಾಯಿತು. ಯಾರಿಗೇ ಆಗಲಿ ಅದು ತುಂಬ ಒಂದು ನೆನಪು. 8 ಬಾರಿ ಅಂಬಾರಿ ಹೊತ್ತಿದ್ದಂಥ ಆನೆ. ಅಷ್ಟೇ ಅಲ್ಲ, ಅದ್ರ ಗಾತ್ರ, ಅದ್ರ ನಡೆ, ಅದ್ರ ಗಾಂಭೀರ್ಯತೆ ಬೇರೆಯೇ ಇತ್ತು ನಮ್ಮ ಅರ್ಜುನಂದು. ಜನರ ಜೊತೆ ಸ್ಪಂದನೆ ಮಾಡ್ತಾ ಇದ್ದಿದ್ದು, ಅದ್ರ ಇದ್ದಿದ್ದ ಒಂದು ಆಕಾರನೇ ಅಂಬಾರಿಗೆ ತಕ್ಕಂಗಿತ್ತು ಅರ್ಜುನ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಏನೇ ಆಗಲಿ ನಮ್ಮ ಅರ್ಜುನನಂತ ನಮ್ಮ ಕನ್ನಡದ ಆನೆ ಅಂತಲೇ ಹೆಸರುವಾಗಿತ್ತು. ಮತ್ತೆ ನಮ್ಮ ಅರ್ಜುನ ಮತ್ತೆ ಹುಟ್ಟು ಬರಲಿ, ಮತ್ತು ನಮ್ಮಂತ ಈ ಥರ ಅಂಬಾರಿ ಸೇವೆನ ಮತ್ತಷ್ಟು ಸಲ್ಲಿಸಲಿ ಅಂತ ಒಂದು ಕೋರಿಕೆ. ಅನಿಸಿಕೆ. ಬಟ್ ನೆಕ್ಸ್ಟು ತುಂಬ ವೀಡಿಯೋಸ್ ಆ್ಯಂಕರಿಂಗ್ ಇರುತ್ತೆ, ಮಾಡ್ತಾ ಇರ್ತೀನಿ. ರಘುವೀರ್ ಅವರು ಸ್ಲೋಗಿ ಮಾತಾಡಿ, ನಿಧಾನಕ್ಕೆ ಮಾತಾಡಿ ಅಂತ ಕಟ್ ಮಾಡಿ ತುಂಬ ಟೇಕ್ ತೊಗೊಂಡಿದ್ದೀನಿ ನಾನು. ಸೊ ಹಂಗಿದ್ರು ಕರೆಕ್ಟಾಗಿ ನನ್ನ ಆ್ಯಂಕರಿಂಗ್ ಮತ್ತು ಸ್ಪೀಚು ಎರಡೂ ಕರೆಕ್ಟಾಗಿ ಬರೋ ತನಕ ಮಾಡಿಸಿದ್ದಾರೆ. ಅವರ ಸ್ಕಂದ ಯೂಟ್ಯೂಬ್ ಮೈಸೂರು ಸ್ನೇಹಿಸ್ ಚಾನಲ್ಗೆ ಒಳ್ಳೆಯದಾಗಲಿ. ತುಂಬ ಪ್ರೋಗ್ರಾಮ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ರಘುವೀರ್ ಅವರು. ಸೊ ಅವ್ರಿಗೂ ಒಳ್ಳೆಯದಾಗಲಿ. ನಮ್ಮ ಟೀಮೆಲ್ಲ ಸೇರಿಕೊಂಡು ನಾವು ತುಂಬ ಪ್ರೋಗ್ರಾಮ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ತುಂಬ ಜನದ್ದು ಹೇಳಬೇಕು. ಒಂದು ಹೇಳಿದ್ರೆ ಒಂದು ಪ್ರೋಗ್ರಾಮ್ ಆಗಿಬಿಡುತ್ತೆ. ಮೊದಲನೇದಾಗಿ ಜೆನಿಫರ್ ಅವ್ರದ್ದು ಒಂದು ಫುಲ್ ಟೈಮ್ ಬೇರೆಯೇ ವರ್ಕ್ ಇದೆ, ನಮ್ಮದು ಫುಲ್ ಟೈಮ್ ಬೇರೆಯೇ ವರ್ಕ್ ಇದೆ. ಏನಂದರೆ ನಾವೆಲ್ಲ ಮಾತಾಡ್ಕೊಂಡಿದ್ದೇನೆಂದರೆ ಸಂಡೇಸ್ ರಜೆ ಇರಬೇಕಾದ್ರೆ ಮಾಡೋಣ ಅಂದ್ಬಿಟ್ಟು ಇಬ್ಬರು ನಾವು ಗೋಕುಲ್ ಇವರೆಲ್ಲ ಸೇರ್ಕೊಂಡು ನಾವು ಮಾತಾಡಿದ್ದು. ಬಟ್ ಮಾಡ್ಕೊಂಡು ಬಂದ್ವಿ. ವಿಡಿಯೋಸು ಚೆನ್ನಾಗಿ ಬಂತು. ಪಂಚರ್ ಅಂಗಡಿದೊಂದು ಮಾಡಿದ್ವಿ, ಅದು ನಾನು ತುಂಬ ವರ್ಷದಿಂದ ನೋಡ್ತಾಯಿದ್ದೆ. ಮತ್ತು ಗೋಬಿ ಸೆಂಟ್ರದೊಂದು ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಆ್ಯಂಕರಿಂಗು ಎಲ್ಲ ಇಂಟ್ರೊಡಕ್ಷನ್ ಅವ್ರ ಕೈಲೇ ಮಾಡಿಸಿದೆ, ಜೆನಿಫರ್ ಕೈಲಿ. ಚೆನ್ನಾಗಿ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಮ್ ಆ್ಯಕ್ಚುಲಿ, ಕನ್ನಡನ ಅಷ್ಟು ಉಚ್ಚಾರಣೆ ಎಲ್ಲ ಹೇಳ್ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಗ್ರೇಟ್ಫುಲ್. ಮತ್ತು ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಹುಷಾರಿಲ್ಲ ಅಂದರೂ ಕೆಲವು ಸಲ ಬಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದರು. ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಅಪ್ರಿಷಿಯೇಟ್ ಮಾಡ್ತೀನಿ. ಗೋಕುಲ್ ಕೂಡ ಅಷ್ಟೇ, ಅವರು ರಜೆ ಇರಬೇಕಾದ್ರೆಲ್ಲ ಬಂದು ನಮಗೆ ಆಗುಂಬೆ ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಜೊತೆಗೆ ಬಂದಿದ್ದರು. ಈಸ್ ಎ ಗುಡ್ ಪರ್ಸನ್. ಜೊತೆಗೆ ನಾನು ಈ ವಿಡಿಯೋಸ್ ಮಾಡ್ತಾ ದಸರಾ ಟೈಮ್ ಬಂದಾಗ ದಸರಾ ಹಬ್ಬದಲ್ಲಿ ಒಂದು ದಸರಾದೇನಾದರೂ ಮಾಡೋಣ ಅಂದ್ಬಿಟ್ಟು ಹಿಂಗೆ ಮಾತಾಡ್ಕೊಂಡಿದ್ವಿ. ಫಸ್ಟ್ ಪಾರ್ಟು ಜೆನಿಫರ್ ಕೈಲಿ ಮಾಡಿಸ್ದೆ. ಅದು ಮಾಡಿಸಾದ್ಮೇಲೆ ಅದರಲ್ಲಿ ಒಂದು ಲೈನ್ ಮೆನ್ಷನ್ ಮಾಡಿದ್ವಿ, 1 ರಿಂದ 10 ದಿನಗಳು ಆಚರಿಸಲಾಗುತ್ತದೆ ಅಂತ. ಆವಾಗ ಅದನ್ನು ರಿಪೀಟ್ ನೋಡ್ತಾ ಯಾಕೆ ಒಂದು 10 ಪಾರ್ಟ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, 10 ಪಾರ್ಟ್ ದಸರಾದ 10 ಪಾರ್ಟ್ ಮಾಡಿದೆ. ಅದರಲ್ಲಿ 1 ಪಾರ್ಟು ಪೃಥ್ವಿಯವರು ಒಂದು ಗಜಪಡೆಗಳ ತಾಲೀಮು ಅಂತ ಮಾಡಿಸಿದೆ. ಇನ್ನು 9 ಪಾರ್ಟು ನವನಾರಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ 9 ಪಾರ್ಟ್ ಮಾಡಿದ್ವಿ. ಎಲ್ಲ ಬಂದು ಆ್ಯಂಕರಿಂಗ್ ಮಾಡಿಕೊಟ್ಟಿದ್ರೆ ಅವ್ರಿಗೆಲ್ಲ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಅವರು ಎಷ್ಟೇ ಟೈಮ್ ಇದ್ದರೂ ನಮ್ಗೆ ಟೈಮ್ ಕೊಟ್ಟು ಮಾಡಿದಾರಲ್ಲ ಪ್ರೋಗ್ರಾಮ್, ಅದಕ್ಕೆ ಒಂದು ನಾನು ಕೃತಜ್ಞತೆನ ಸಲ್ಲಿಸ್ತೀನಿ. ಫಸ್ಟು ಸೆಕೆಂಡ್ ಪಾರ್ಟ್ ಮಾಡಿದ್ದು ರೂಪಶ್ರೀ ಅವರು ಅಷ್ಟೇ. ಫೋನ್ ಮಾಡಿದೆ, ಈ ಥರ ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ಇಲ್ಲ ಬಾ ಒಂದು ಪಬ್ಲಿಕ್ ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದೆ. ಅದೇ ಆಯ್ತು ರಘು ಬರ್ತೀನಿ ಅಂದ್ಬಿಟ್ಟು ಅವರು ರೂಪವರು ಬಂದು ಮಾಡಿಕೊಟ್ರು. ಚಾಮುಂಡಿ ಬೆಟ್ಟದಲ್ಲಿ ಮಾಡಿದ್ವಿ ಅದನ್ನ, ಚೆನ್ನಾಗಿ ಬಂತು. ಅದಾದಮೇಲೆ ಗಜಪಡೆಗಳ ತಾಲೀಮು ಪೃಥ್ವಿಯವ್ರ ಕೈಲಿ ಒಂದು ಮಾಡಿಸ್ದೆ. 2 ಡೇಸ್ ಮಾಡಿದ್ದೀವಿ ಅದನ್ನು. ಒಂದು ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬೆಳಗ್ಗೆ 6 o'clock ಹೋಗಿ ನಾವು ಮಾಡಿರೋದು, 6 ಗಂಟೆಗೆ ಹೋಗಿ ಆನೆಗಳು ಬರೋದನ್ನ ಕಾದು ಅಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ ನಮ್ಮನ್ನ, ಪ್ಯಾಲೇಸ್ ಒಳಗಡೆ. ಆಮೇಲೆ ಪೃಥ್ವಿಯವ್ರದ್ದು ಏನಂದರೆ ಅವರು ಟೈಮ್ ಚೆನ್ನಾಗಿ ಕೀಪ್ ಅಪ್ ಮಾಡ್ತಾರೆ. ನಾನು ಇಂಥ ಟೈಮ್ ಬರ್ತೀನಿ ಅಂದರೆ ರೆಡಿ ಇರ್ತಾರೆ. ನಾನು ಬಂದ ತಕ್ಷಣ ಅವ್ನು ಕರ್ಕೊಂಡು ಹೋಗ್ತಾ ಇರ್ತೀನಿ, ವೆಯ್ಟ್ ಮಾಡಿಸಲ್ಲ ನನ್ನ. ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕೇಳ್ಕೊತಾರೆ. ಇಲ್ಲ ನೀವು ಚೆನ್ನಾಗಿ ಮಾಡಿದರೆ, ಇದು ಚೆನ್ನಾಗಿದೆ ಅಂತ ನನಗೆ ಹೇಳ್ತಾರೆ. ಅದೊಂದು ಖುಷಿ ಇದೆ, ಚೆನ್ನಾಗಿ ಮಾಡ್ತಾರೆ. ಮಾಡಿದ್ವಿ. ಈಗ ಅವರು ಬ್ಯುಸಿಯಾಗಿದ್ದಾರೆ, ಜೆನಿಫರ್ ಅವರು ಬ್ಯುಸಿಯಾಗಿದ್ದಾರೆ ಸ್ವಲ್ಪ ವರ್ಕಲ್ಲಿ. ಎಲ್ರದ್ದು ಫುಲ್ ಟೈಮ್ ವರ್ಕ್ ಇದೆ, ಪೃಥ್ವಿ ಅವ್ರದ್ದು ಫುಲ್ ಟೈಮ್ ವರ್ಕ್ ಇದೆ, ಪ್ರತಿಯೊಬ್ಬರದ್ದು ಇದೆ. ನಾವು ಮಾಡ್ತಾ ಇರೋದು ಏನಂದರೆ ಸಂಡೇಸ್ ರಜಾ ಇದ್ದಾಗ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಏನಾದರೂ ಒಂದು ಸ್ಪೆಷಲಾಗಿ ಫ್ರೀಯಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋಣ. ಇನ್ನೂ ತುಂಬ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಭಾಳ ಇದೆ.
ಆಲ್ರೆಡಿ ಒಂದು 5 ಶಾರ್ಟ್ ಮೂವಿಗೆ ನಾನು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮರೆಯೋಕ್ಕಾಗದೇ ಇರೋದು ಅಂದರೆ ಮೈಸೂರು ದಸರಾ ಪಾರ್ಟ್ 9. ಅದರಲ್ಲಿ ಸಿಜಾ ಅವರು ಆ್ಯಂಕರಿಂಗ್ ಮಾಡಿದರು. ಅವ್ರು ಇರೋದು ಔಟ್ ಆಫ್ ಸ್ಟೇಟ್, ಕೇರಳದಲ್ಲಿ. ನಮ್ಮ ಮೈಸೂರಿನ ಹೆಣ್ಮಗಳೇ, ಅಲ್ಲಿ ಮದುವೆಗೆ ಹೋಗಿದ್ದಾರೆ. ನಮ್ಮ ಟೀಮು, ನಮ್ಮ ಫ್ರೆಂಡೇನೆ. ಈ ಥರ ಮಾಡಬೇಕು ಅಂದಾಗ ಅವರು ಮಾಡಿಕೊಡ್ತೀವಿ ಅಂದರು. ನಾವು ನವರಾತ್ರಿಗೆ ಬೊಂಬೆಗಳ ವಿಶೇಷಣದ ಆಯ್ಕೆ ಮಾಡಿ ಅದು ಸ್ಕ್ರಿಪ್ಟ್ ಮಾಡಿ ಕಳಿಸಿದ್ವಿ. ಅವರು ಅಲ್ಲಿಂದ ವಿಡಿಯೋ ಮಾಡಿ ಸೆಂಡ್ ಮಾಡಿ ಕಳಿಸಿದ್ರು. ನಿಜವಾಗ್ಲೂ ಅಮೇಝಿಂಗ್, ತುಂಬ ಚೆನ್ನಾಗಿ ಬಂತು. ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸಿಜಾ ಅವರೇ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಇನ್ನೊಂದು ಪ್ರಭಾ ಮೇಡಮ್ ಅವ್ರದ್ದು ಒಂದು ಮಾತು ಹೇಳಲೇಬೇಕು. ಯಾಕೆಂದರೆ ಪ್ರಜಾಕೀಯ ಪಕ್ಷದಲ್ಲಿ ಪ್ರಜಾ ಕಾರ್ಮಿಕರಾಗಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದವರು ಅವರು. ಜೊತೆಗೆ ಬಿಸ್ನೆಸ್ಮನ್ ಕೂಡ, ತುಂಬ ಬ್ಯುಸಿ ಇರ್ತಾರೆ. ಅಂಥದ್ರಲ್ಲಿ ನಾನು ಒಂದು ಫೋನ್ ಮಾಡಿ ಕೇಳಿದಾಗ ಒಂದು ಎಪಿಸೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಬಂದು ಮಾಡಿಕೊಟ್ರು. ಲಕ್ಷ್ಮೀಕಾಂತ್ ದೇವಸ್ಥಾನದಲ್ಲಿ ನಾವು ಶೂಟ್ ಮಾಡಿದ್ವಿ. ಮೈಸೂರು ದಸರಾ ಪಾರ್ಟ್ 6 ಅದು. ಮತ್ತು ನಾವು ಏನು ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಾಗಿ ಅವರು ಇನ್ನೂ ಕ್ರಿಯೇಟಿವಿಟಿಯಾಗಿ ನಮ್ಮ ಮೈಸೂರು ಬಗ್ಗೆನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನಗೆ ನಿಜವಾಗ್ಲೂ ತುಂಬ ಅದೊಂದು ಖುಷಿ ಆಯಿತು. ಮತ್ತು ಆ ಮೊಮೆಂಟ್ ಮರೆಯೋಕ್ಕಾಗಲ್ಲ. ನಮಗೆ ಬಂದು ಪ್ರೋಗ್ರಾಮ್ ಮುಗಿಸ್ಕೊಟ್ರು. ಅದು ಅಮೇಝಿಂಗ್, ತುಂಬ ಚೆನ್ನಾಗಿ ಬಂದಿದೆ. ಒಂದು ಮೈಸೂರು ದಸರಾ ಪಾರ್ಟ್ 4 ಮಧು ಮಾಲಿನಿ ಅವ್ರನ್ನ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಅವರು ಪಾರ್ಟ್ 4 ಮಾಡಿಕೊಟ್ರು. ನಂಜನಗೂಡಲ್ಲಿ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಅದನ್ನು ಪಬ್ಲಿಕ್ ರಿವ್ಯೂ ಅಂತ ಮಾಡಿದ್ವಿ. ನಂಜನಗೂಡು ಮತ್ತು ಅರಮನೆ ಮುಂಭಾಗದಲ್ಲಿ ನಾವು ಒಂದು ಪಬ್ಲಿಕ್ ರಿವ್ಯೂ ಮಾಡಿದ್ವಿ. ಚೆನ್ನಾಗಿ ಬಂತು. ಮಧು ಮಾಲಿನಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಶಿ ಈಸ್ ಎ ಬ್ಯುಸಿ ಪರ್ಸನ್. ಬಂದು ಮಾಡಿಕೊಟ್ಟಿದ್ದಾರೆ. सरस्वती महाभद्रा महामाया वरप्रदा श्रीप्रदा पद्मनिलया पद्माक्षी पद्मवक्त्रका शिवा. ಇವರು ತೇಜಸ್ವಿನಿ ಹೆಗ್ಡೆ ಅಂತ, ಜರ್ನಲಿಸಮ್ ಸ್ಟೂಡೆಂಟು. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಕೊಟ್ರು. ಮತ್ತು ಓನಾಗಿ ಕ್ರಿಯೇಟಿವಿಟಿಯಾಗಿ ಅವರೇ ಮಾತಾಡ್ತಾರೆ. ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಒಂದು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೊಡಗಿನ ಕವರಿ ಆಶಾ. ನನ್ನ ಪರಿಚಯ ನಿಮಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೂ ನನ್ನ ಪರಿಚಯನ ನಾನೇ ಮಾಡ್ಕೊಂಡಿದ್ದೀನಿ. ನಾನೊಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ. ಏನು ಅಂದರೆ, ಅದನ್ನು ನನಗೆ ರಘುವೀರ್ ಸರ್ ಹೇಳಿ ಮಾಡಿಸಿದ್ದು. ಅದು ಅವರು ಸರ್ ಕೇಳಿದರು. ಆವಾಗ ನಾನು, ಸರ್ ನನ್ನ ಕೈಲಿದೆಲ್ಲ ಸಾಧ್ಯನಾ? ನಾನು ಮಾಡಲ್ಲ ಸರ್, ನನ್ನ ಕೈಲಿ ಆಗಲ್ಲ. ನಾನೇನಿದ್ರು ಮನೆ ಕೆಲಸ, ಬಟ್ ನಂದೇನು ವರ್ಕ್ ಇದೆ ನಂದು ವರ್ಕು, ಮತ್ತು ನನ್ನ ನಾಯಿಗಳನ್ನ ನೋಡ್ಕೊಳ್ಳೋದು, ಇಷ್ಟೇ ಸರ್ ನಂದು. ಅದು ಬಿಟ್ಟರೆ ನನ್ನ ಟೈಮ್ ಬಗ್ಗೆ ಹೀಗೆ ಅಂತೆಲ್ಲ ಹೇಳಿ ಸ್ವಲ್ಪ ನನ್ನ ಅಪ್ರಿಷಿಯೇಟ್ ಮಾಡೋದು ಅಲ್ಲದೆ ನನ್ನ
ಪುಷ್ ಮಾಡಿದರು, ಏನು ಅಂದರೆ ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆಗ ನನಗೂ ಎಲ್ಲೋ ಒಂದು ಕಡೆ ಹೌದಾ ನಾನು ಮಾಡ್ತೀನಾ ನೋಡುವ, ಒಂದು ಸತಿ ಟ್ರೈ ಮಾಡುವ ಅಂತಕೊಂಡು ಒಪ್ಕೊಂಡೆ. ಆವಾಗ ರಘುವೀರ್ ಸರು ಮತ್ತು ಗೋಕುಲ್ ಆಮೇಲೆ ಜೆನಿಫರ್ ಇವರು 3 ಜನನೂ ಬಂದರು. ಶ್ರೀರಾಮ್ಪುರದಲ್ಲಿ ಒಂದು ಕಡೆ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ತುಂಬ ಕತ್ಲೆ ಬೇರೆ ಆಗಿತ್ತು. ಬಂದಿದ್ರು ನೆಕ್ಸ್ಟ್ ಡೇ. ಆವಾಗ ಹೋಗ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಹತ್ರ ಹೋಗ್ಬಿಟ್ಟು ಶೂಟ್ ಮಾಡಿದರು. ಸೊ ಎಷ್ಟೋ ವಿಷಯಗಳು ನನಗೂ ಗೊತ್ತಿರಲಿಲ್ಲ, ಜಿಲ್ಲೆಗಳು ತಾಲೂಕುಗಳು ಬಗ್ಗೆ ಎಲ್ಲ ನನಗೂ ಗೊತ್ತಿರಲಿಲ್ಲ. ಅದೆಲ್ಲ ನಾನು ತಿಳ್ಕೊಂಡೆ. ನನಗೆ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಅಂತ. ಇನ್ನು ಮುಂದೆ ತುಂಬ ಪ್ರೋಗ್ರಾಮ್ಸ್ಗಳಿದೆ, ನೋಡೋಣ ನನಗೆ ಯಾವ ಕಾನ್ಸೆಪ್ಟ್ ಕೊಡ್ತಾರೆ, ಯಾವ್ದನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಕಾದು ನೋಡೋಣ. ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಆರೈಸಿ, ಏನು ಅಂದರೆ ಇನ್ನೂ ಸಪೋರ್ಟ್ ಮಾಡಿ, ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಿರ್ಬೋದು ಅಂತ ಊಹೆ ಮಾಡ್ತಾ ಇದ್ದೀರಾ? ಲೈಟಿಂಗ್ಸ್ ರೀ, ಅರಮನೆ ಜೊತೆ ರಸ್ತೆಗಳಿಗೆ, ವೃತ್ತಗಳಿಗೆ, ಇಡೀ ಊರೇ ಲೈಟಿಂಗ್ಸ್ ಅಲಂಕಾರ ಪ್ರತಿಯೊಬ್ಬರಿಗೂ ಸ್ವಾಗತ ಮಾಡ್ತಾ ಇರುತ್ತೆ. संसेवित चरणं भूतादि संसेवित चरणं भूतादि. After a long gap I came here, so I was feeling very happy to be here. My best wishes to all Mysore people. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವರ್ಕಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಮುಂಚೆ ಥರ ಇಲ್ಲ, ಇವಾಗ ಸ್ವಲ್ಪ ವರ್ಕ್ ಪ್ರೆಷರ್ ಆಗೋಗ್ಬಿಟ್ಟಿದೆ. ಸಂಡೇಸ್ ಕೂಡ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಯೂಟ್ಯೂಬ್ ಇದರಲ್ಲಿ ಸ್ವಲ್ಪ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಅದೊಂದು ಸ್ವಲ್ಪ ಅವಾಯ್ಡ್ ಆಗೋಗ್ಬಿಟ್ಟಿದೆ. ಬರ್ತಿರ್ತೀನಿ, ನಾನು ಯೂಟ್ಯೂಬ್ ಮಾಡ್ತಿರ್ತೀನಿ. ಯಾಕೆ ಟೆನ್ಷನ್ನು, ಪ್ರೀತಿಲಿ ಇದ್ದೋನು ಜಗವನ್ನೇ ಗೆದ್ದೋನು, ಪ್ರೀತಿನೇ ನಮ್ಗೆ ಆಕ್ಸಿಜನ್ನು. ಟೆನ್ಷನ್ ಮಾರೋ ಗೋಲಿ ಬರೆಯೋಣ ಹೊಸ ಸ್ಟೋರಿ, ಈ ಜಾತಿ ಭಾಷೆ ತೂರಿ ನಾವೆಲ್ಲ ಒಂದಾಗ್ ಸೇರಿ ಚಿಂತೆ